ಆಸ್ ಯೂಶುವಲ್ ಫೇಸ್ಬುಕ್ ನಾವು ಸ್ಕ್ರೋಲ್ ಮಾಡ್ತಾ ಇದ್ದಾಗ ಬಿಪಿನ್ ಅವ್ರದ್ದು ಆಡ್ ಬಂತು. ಓಕೆ, ಸೊ ಸಮಥಿಂಗ್ ಡಿಜಿಟಲ್ ನೋಮ್ಯಾಡ್ ಲೈಕ್ ದಟ್, ಅಂಡ್ ಐ ಮೀನ್ ಆಡ್ ಇನ್ ದ ಸೆನ್ಸ್ ಇಟ್ ವಾಸ್ ಎ ವಿಡಿಯೋ. ಸೊ ನೀವು ಹೇಳ್ತಾ ಇದ್ರಿ ಯು ವಾಂಟ್ ಡೂ ಯು ವಾಂಟ್ ಎ ಫ್ರೀಡಮ್ ಲೈಫ್, ಆರ್ ಯು ಅಂಡ್ ಯು ವಾಂಟ್ ಟು ಕ್ವಿಟ್ 9 to 5 ಜಾಬ್. ಸೊ ಅದು ದಟ್ ಮೇಡ್ ಅಸ್ ವೆರಿ ಇಂಟ್ರೆಸ್ಟಿಂಗ್. ಸೊ ಬಿಕಾಸ್ ದಟ್ ವಿಲ್ ಲೀಡ್ ಅಸ್ ಟು ದ ಫ್ರೀಡಮ್ ಲೈಫ್, ಅಂಡ್ ಅಂದ್ರೆ ಯಾರ ಮೇಲೂ ಡಿಪೆಂಡ್ ಆಗೋ 9 to 5 ಜಾಬ್ ತರ ಡಿಪೆಂಡೆನ್ಸಿ ಇರೋದಿಲ್ಲ. ನಿಮ್ಮ ಬಿಸ್ನೆಸ್ಗೆ ನೀವೇ ಓನರ್ ಆಗಿರ್ತೀರಾ. ಸೊ ಐ ಮೀನ್ ಎವ್ರಿಬಡಿ ವಾಂಟ್ಸ್ ದಟ್. ಸೊ ಎವ್ರಿಬಡಿ ವಾಂಟ್ಸ್ ಟು ಬಿಕಮ್ ಎ ಬಾಸ್ ಆಗಬೇಕು, ನಮ್ಮದೇ ಓನ್ ಬಿಸ್ನೆಸ್ ಇರಬೇಕು ಅಂತ ತುಂಬಾ ಜನಕ್ಕೆ ಡ್ರೀಮ್ಸ್ ಇದ್ದೇ ಇರುತ್ತೆ. ಸೊ ಐ ಥಾಟ್ ವೈ ಡೋಂಟ್ ಐ ಗಿವ್ ಎ ಟ್ರೈ. ಐ ಮೀನ್ ಟ್ರೈ ಯಾಕೆ ಮಾಡಬಾರ್ದು ಅಂತ ಒಂದ್ಸಲಿ ನಿಮ್ಮ ಲಿಂಕ್ ಮೇಲೆ ಕ್ಲಿಕ್ ಮಾಡಿದೆ. ಸೊ ಇಟ್ ಟೇಕ್ ಮಿ ಟು ದ ವೆಬಿನಾರ್ ಇದು. ಸೊ ಆ ವೆಬಿನಾರ್ ಅಟೆಂಡ್ ಮಾಡಿದ್ಮೇಲೆ ಐ ವಾಸ್ ಮಚ್ ಮೋರ್ ಇಂಪ್ರೆಸ್ಡ್. ತುಂಬ ಇಂಪ್ರೆಸ್ ಆಯಿತು. ಸೊ ಜಸ್ಟ್ ದೆನ್ ಐ ಥಾಟ್ ನಿಮ್ಮದು ಕೋರ್ಸ್ ಫೀಸ್ ಸ್ವಲ್ಪ ಕಾಸ್ಟ್ಲಿ ಇರ್ಬೋದು ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಸ್ವಲ್ಪ ದಿನ ಯೋಚನೆ ಮಾಡಿದೆ, ಏನಾಗುತ್ತೋ ಏನು, ಯಾಕೆಂದರೆ ಎಷ್ಟೊಂದು ಜನ ಸ್ಕ್ಯಾಮ್ಗಳಾಗ್ತಾ ಇರುತ್ತೆ, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಆಬ್ವಿಯಸ್ಲಿ ಫೇಸ್ಬುಕ್ಕಲ್ಲಿ ಬಂದ ತಕ್ಷಣ ಹೇಗೆ ಕ್ಲಿಕ್ ಮಾಡೋದು, ಹೇಗೆ ದುಡ್ಡು ಕೊಡೋದು ಅಂತ. ಸೊ ವೆಬಿನಾರ್ ಬಂತು. ಆಮೇಲೆ ಭಾಸ್ಕರ್ ಅವರು, ನಿಮ್ಮ ಟೀಮಿಂದ ಭಾಸ್ಕರ್ ಅಂತ ಫೋನ್ ಮಾಡ್ತಾ ಇದ್ರು. ಸೊ ಹಿ ಗೇವ್ ಇಸ್ ಪರ್ಸನಲ್ ನಂಬರ್ ಆಸ್ ವೆಲ್. ಓಕೆ, ಅವರು ನನ್ನ ಜೊತೆ ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಟಚ್ ಅಲ್ಲಿ ಇದ್ರು. ಸಿ ಯೂಶಲಿ ಸಮನ್ ಇಫ್ ದೇ ವಾಂಟ್ ಟು ಡೂ ಫ್ರಾಡ್ ಏನಾದ್ರು ಮಾಡಬೇಕು ಅಂದ್ರೆ ಪರ್ಸನಲ್ ನಂಬರ್ ಯಾರು ಕೊಡೋದಿಲ್ಲ. ಓಕೆ, ಪರ್ಸನಲ್ ಫೋನ್ ನಂಬರ್ ಕೊಡೋದಿಲ್ಲ, ವಾಟ್ಸಪ್ಪಲ್ಲಿ ಯಾರು ಟಚ್ ಅಲ್ಲಿ ಇರೋದಿಲ್ಲ. ಓಕೆ, ಯಾವ್ದು ಜನರಲ್ ನಂಬರ್ ಕೊಟ್ಟಿರ್ತಾರೆ, ಅವರು ಇನ್ಕಮಿಂಗ್ ಮಾತ್ರ ಅಟೆಂಡ್ ಮಾಡ್ತಾರೆ, ಔಟ್ ಗೋಯಿಂಗ್ ಆಗಲಿ ಅಥವಾ ಪರ್ಸನಲ್ ಟಚ್ ಆಗಲಿ, ಅಥವಾ ಎಸ್ಪೆಷಲಿ ವಾಟ್ಸಪ್ ಸ್ಟೇಟಸ್. ಸೊ ಭಾಸ್ಕರ್ ಅವ್ರ ವಾಟ್ಸಪ್ ಸ್ಟೇಟಸ್ ರೆಗ್ಯುಲರ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ರು, ಅಂಡ್ ನನ್ನ ವಾಟ್ಸಪ್ ಸ್ಟೇಟಸ್ ನ ಅವರು ಫಾಲೋ ಮಾಡ್ತಾ ಇದ್ರು. ಸೊ ದೇರ್ ಐ ಗಾಟ್ ರಿಯಲೈಸ್ಡ್, ಓಕೆ ದಿಸ್ ಪರ್ಸನ್ ಇಸ್ ಜೆನ್ಯೂನ್. ಓಕೆ, ಸೊ ಯಾಕೆಂದ್ರೆ ಎನಿ ಬಿಸ್ನೆಸ್ ಜೆನ್ಯೂನಿಟಿ ಈಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ನನಗೆ ಫೀಲ್ ಓಕೆ ದಿಸ್ ಪೀಪಲ್ ಆರ್ ಜೆನ್ಯೂನ್, ಓಕೆ ನೋ ಪ್ರಾಬ್ಲಮ್. ಬಟ್ ನನಗೆ ಫೈನಾನ್ಷಿಯಲಿ ಸ್ವಲ್ಪ ತುಂಬಾನೇ ಕಷ್ಟ ಇತ್ತು. ಓಕೆ, ಸೊ ಅಟ್ ಎ ಟೈಮ್ 75,000 ಕೊಡೋದು ಅಂದರೆ ಇಟ್ಸ್ ಬಿಗ್ ಚಾಲೆಂಜ್ ಫಾರ್ ಮೀ. ಐ ವಾಸ್ ಕಮಿಟೆಡ್ ಟು ಸಮ್ ಅದರ್ ಥಿಂಗ್ಸ್ ಆಲ್ಸೋ. ಸೊ ಭಾಸ್ಕರ್ ಅವ್ರ ಹತ್ರ ಡಿಸ್ಕೌಂಟ್ ಕೊಟ್ಟೆ, ಹಿ ಗೇವ್ ಮಿ ದ ಸಮ್ ಡಿಸ್ಕೌಂಟ್ ಆಲ್ಸೋ. ಐ ಮೀನ್ ಡಿಸ್ಕೌಂಟ್ ಇನ್ ದ ಸೆನ್ಸ್ ಇನ್ಸ್ಟಾಲ್ಮೆಂಟ್ಸ್. ಸೊ ತುಂಬ ಅನುಕೂಲ ಆಯಿತು ನನಗೆ. ಸೊ after all these things, okay, once I started the digital nomad journey, ಅದು ತುಂಬಾನೇ ಚೆನ್ನಾಗಿದೆ. ಓಕೆ, ಅದು ಫಸ್ಟ್ ಅಲ್ಲೇನೆ ಪ್ರೀ ಟ್ರೈನಿಂಗ್ ಅಂತ ಇದೆ. ಸೊ ಅದರಲ್ಲಿ ಬಿಪಿನ್ ಅವರು ಬರೀ ಬಿಸ್ನೆಸ್ ಅಲ್ಲೇ ಮಾತಾಡಿಲ್ಲ. ಫಸ್ಟು ಏನು ಬೇಸಿಕ್ ಲೈಫಲ್ಲಿ ಏನೇನು ಇರ್ಬೇಕು ನಮಗೆ ಇಂಪಾರ್ಟೆಂಟ್ ಥಿಂಗ್ಸು, ಒಂದು ಎಕ್ಸಾಂಪಲ್ಸ್, ಒಂದು ಸ್ಪಿರಿಚುವಲ್, ಒಂದು ನಮ್ಮ ಪರ್ಸನಲ್ ಲೈಫ್ ಅಂದರೆ ಫ್ಯಾಮಿಲಿ. ಫಸ್ಟ್ ಒನ್ ಇಸ್ ಫ್ಯಾಮಿಲಿ. ಸೆಕೆಂಡ್, ನಮಗೆ ನಾವು ಟೈಮ್ ಕೊಡ್ತಾ ಇದೀವ. ಎಲ್ರಿಗೂ ಅವರ ಒಂದು ಪರ್ಸನಲ್ ಲೈಫ್ ಇದ್ದೇ ಇರುತ್ತೆ, ನೀವು ನಿಮಗೆ ಟೈಮ್ ಕೊಡ್ತಾ ಇದ್ದೀರಾ, ಅದನ್ನು ಯೋಚನೆ ಮಾಡಬೇಕು. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ದೀಸ್ ಆರ್ ಆಲ್ ವರ್ಕ್ ಲೈಫ್, ಐ ಮೀನ್ ಲೈಫ್ ಬ್ಯಾಲೆನ್ಸ್ ಪಾಯಿಂಟ್ಸ್. ಬರೀ ವರ್ಕು 24 hours ನಾನು ದುಡಿತಾ ಇದ್ದೀನಿ, ದುಡ್ಡು ಮಾಡ್ತಿದ್ದೀನಿ. ಓಕೆ, ದುಡ್ಡು ಮಾಡಿದೆ, ಆರ್ ಯು ಹ್ಯಾಪಿ? ನೀವು ಹ್ಯಾಪಿ ಆಗಿದ್ದೀರಾ? ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಂಡ್ ಆರ್ ಯು ಗಿವಿಂಗ್ ಟೈಮ್ ಟು ಯುವರ್ ಫ್ಯಾಮಿಲಿಗೆ ಟೈಮ್ ಕೊಡ್ತಾ ಇದ್ದೀರಾ? ಓಕೆ, ವೆದರ್ ಇಟ್ಸ್ ಅಮ್ಮ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅಥವಾ ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು. ಸೊ ನಿಮಗೆ ನೀವು ಟೈಮ್ ಕೊಡಿ, ನಿಮ್ಮ ಫ್ಯಾಮಿಲಿಗೆ ಟೈಮ್ ಕೊಡಿ, ಬಿಸ್ನೆಸ್ ಮಾಡಿ. ಎಲ್ಲನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಆಗಬೇಕು. ಸ್ವಲ್ಪ ಆಧ್ಯಾತ್ಮಿಕ ಕಡೆನೂ ಇರಲಿ. ದೇವರು ಇದಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ಬಟ್ ಇಟ್ ವಿಲ್ ಗಿವ್ ಮೋರ್ ಕಾನ್ಫಿಡೆನ್ಸ್ ವೆನ್ ಯು ಡೂ ಸಮ್ ಮೆಡಿಟೇಷನ್ ಮಾಡಿದಾಗ, ಪೂಜೆ ಮಾಡಿದಾಗ ಅದು ಕಾನ್ಫಿಡೆನ್ಸ್ ಬರುತ್ತೆ, ಪಾಸಿಟಿವ್ನೆಸ್ ಬರುತ್ತೆ. ಅದು ಇಂಪಾರ್ಟೆಂಟ್. ಸೊ ನಾವು ಕಮಿಂಗ್ ಟು ದ ಡಿಜಿಟಲ್ nomad. ಓಕೆ,
So we are training ಅಲ್ಲಿ very specific and clear topics and ಎಲ್ಲಾನು ಶಾರ್ಟ್ ವಿಡಿಯೋ, ಅವರ್ಸ್ ಟುಗೆದರ್ ವಿಡಿಯೋ ಯಾರಿಗೂ ನೋಡೋಷ್ಟು ಪೇಷನ್ಸ್ ಆಗಲಿ ಟೈಮ್ ಆಗಲಿ ತುಂಬ ಕಷ್ಟ ಇದೆ ಈಗ. ಸೊ ಅಂಡ್ ಇಟ್ ಈಸ್ ಹೆಲ್ಪಿಂಗ್ ವರ್ಕಿಂಗ್ ಪೀಪಲ್ ಆಲ್ಸೋ, ವರ್ಕ್ ಸಿ, ಅಂಡ್ ಐ ವಿಲ್ ಡೆಫಿನೆಟ್ಲಿ ಟೆಲ್ ಯು ಎನಿಬಡಿ ಕ್ಯಾನ್ ಟೇಕ್ ದಿಸ್ ಅಸ್ ಅ ಸೆಕೆಂಡ್ ಸೋರ್ಸ್ ಆಫ್ ಇನ್ಕಮ್. ಅಂಡ್ ಆಲ್ಸೋ ಇಫ್ ಯು ಆರ್ ಡೂಯಿಂಗ್ ವೆಲ್, ನೀವು ಇದನ್ನೇ ಫುಲ್ ಸೋರ್ಸ್ ಆಫ್ ಇನ್ಕಮ್ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಸೊ I will tell you, this is very very powerful training. ಕಾಲೇಜ್ ಹುಡುಗ ಆದರೂ ಸ್ಟಾರ್ಟ್ ಮಾಡ್ಬೋದು, ಹೌಸ್ ವೈಫ್ ಆದರೂ ಸ್ಟಾರ್ಟ್ ಮಾಡ್ಬೋದು, ಸೊ ವರ್ಕಿಂಗ್ ಪ್ರೊಫೆಷನಲ್ಸು ಸ್ಟಾರ್ಟ್ ಮಾಡ್ಬೋದು. ದಿಸ್ ಪ್ರೋಗ್ರಾಮ್ is meant for anybody. So now I am already successful. I am the good example for this training.